ಸೊ ಮಕ್ಕಳು ಹುಟ್ಟೋ ಮುಂಚೆನೆ ಗರ್ಭಿಣಿ ಇದ್ದಾಗಲೇ ಸಿರಿಧಾನ್ಯಗಳನ್ನ ತಿನ್ನಿ ಅಂತ ನಾನು ಎಲ್ಲರಿಗೂ ನಾನು ಅದೇ ಪಾಯಿಂಟ್ ಇವಾಗ ನಿಮ್ಮನ್ನ ಕೇಳಕ್ ಹೊರಟಿದ್ದೆ, ಗರ್ಭಿಣಿ ಸ್ತ್ರೀಯರು ಸಿರಿಧಾನ್ಯಗಳನ್ನ ತಿನ್ಬಹುದಾ ಅಂತ. ಖಂಡಿತ, ಅವರಿಗೆ ದೇವರು ಮಾಡಿರೋ ಅತಿ ಅದ್ಭುತವಾದ ಧಾನ್ಯಗಳು ಈ 5. ಅಂದ್ರೆ ನಿಮ್ಮ ಮಗು ಆರೋಗ್ಯಕರವಾಗಿ ಹುಟ್ಟೋದಕ್ಕೆ ವಿದೌಟ್ ಎನಿ ಪ್ರಾಬ್ಲಮ್ ಹುಟ್ಟಬೇಕು ಅಂದ್ರೆ ಈ 5 ಸಿರಿಧಾನ್ಯಗಳನ್ನ ಖಂಡಿತ ಬಳಸಬಹುದು, ಬಳಸಲೇಬೇಕು. ಗರ್ಭ ಧರಿಸಿದ ದಿನದಿಂದ ಡೆಲಿವರಿ ಮುಂಚೆ ಇನ್ನೂ 6 ತಿಂಗಳು ಮುಂಚೆನೆ ಪ್ಲಾನ್ ಮಾಡಿ, ಪೂರ್ವ ಸಿದ್ಧತೆಯಾಗಿ. ಏನು ತೊಂದರೆ ಆಗೋದಿಲ್ಲ ಅನ್ನೋದಲ್ಲ, ಆಪೋಸಿಟ್ ಇದು. ಅಂದ್ರೆ ನಿಮಗೆ ಎಲ್ಲಾ ಆರೋಗ್ಯಕರವಾದ ಅಂಶಗಳನ್ನ ಒದಗಿಸಿಕೊಡುತ್ತೆ. ಸೊ ಎಲ್ಲರೂ ಮಕ್ಕಳು ಬೇಕು ಅನ್ನೋರು 6 ತಿಂಗಳು ಮುಂಚೆಯಿಂದಾನೇ ಪೂರ್ವ ಸಿದ್ಧತೆಯಾಗಿ ಈ ಸಿರಿಧಾನ್ಯಗಳನ್ನ ತಿನ್ನಿ ಅಂತ ನನ್ನ ಒಂದು ಸಲಹೆ. ಓಕೆ ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಾಗಿ ಏನ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಸಿರಿಧಾನ್ಯಗಳು ನಮ್ಮ ಮುಂದಿನ ಪೀಳಿಗೆಗಳ ಆಹಾರ, ಭವಿಷ್ಯದ ಆಹಾರ. ಅದನ್ನು ಬೆಳೆಸೋದಕ್ಕೆ ಪರ್ಯಾವರಣದಲ್ಲಿ ಯಾವ ಅಡಚಣೆಯೂ ಇರೋದಿಲ್ಲ. 4 ಮಳೆ ಬಂದರೆ ಸಾಕು, ನಾವು ಈ ಸಿರಿಧಾನ್ಯಗಳನ್ನು ಬೆಳೆಸ್ಕೋಬೋದು. ಪರ್ಯಾವರಣವನ್ನು ನಾವು ದರೋಡೆ ಮಾಡಬೇಕಾಗಿಲ್ಲ. ಅಂಡ್ ಎಲ್ಲದಕ್ಕಿಂತ ಮುಖ್ಯ, ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಭಯಾನಕ ಕಾಯಿಲೆಗಳು ವಾಸಿಯಾಗ್ತಾ ಇವೆ. ಅಂದರೆ ನಿಮ್ಮ ಮಕ್ಕಳಿಗೆ ಈ ರೋಗಗಳು ಬರಬಾರದು ಅಂತ ಇಟ್ಕೊಂಡ್ರೆ ನೀವು ಖಂಡಿತ ನಿಮ್ಮ ಮಕ್ಕಳಿಗೆ ಈ ಧಾನ್ಯಗಳನ್ನು 6 ತಿಂಗಳು, ನಿಮ್ಮ ಹಾಲು ಕಮ್ಮಿ ಆಗ್ತಾ ಇದೆ ಅಂದಂಗೆನೆ ರಾಗಿ, ಸಾಮೆ, ಸಜ್ಜೆ ಇದರಿಂದ ಹಾಲು ತೆಗಿಬೋದು. ಇನ್ಫ್ಯಾಕ್ಟ್ ನೀವು ಈ ಪ್ಲಾಸ್ಟಿಕ್ ಚೀಲ ಹಾಲುಗಳನ್ನು ನಿಮ್ಮ ಮಕ್ಕಳಿಗೆ ಕೊಡಬೇಕಾಗಿಲ್ಲ. ಸಜ್ಜೆ ಹಾಲು ಕುಡಿಸ್ಬೋದು. ಹಾಲು ನವಣೆ ಅಂತ ಒಂದು ತಳಿ ಇದೆ ಸಪರೇಟ್ ಆಗಿ, ಅದರಿಂದ ಹಾಲು ತೆಗೆದು ಕುಡಿಸ್ಬೋದು. ರಾಗಿ ಹಾಲು ಕುಡಿಸ್ಬೋದು.